ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ದಿಕ್ಕು ಶ್ರೇಷ್ಠ, ಯಾವ ದಿಕ್ಕಿಗೆ ಕೂತು ಓದಿದರೆ ವಿದ್ಯಾಭ್ಯಾಸ ಉತ್ತಮವಾಗುತ್ತೆ, ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಮಕ್ಕಳು ಯಾವ ರೂಮಿನಲ್ಲಿ ಕೂತು ಓದಬೇಕು, ವಾಸ್ತುವಿನ ವಿಚಾರದಲ್ಲಿ ಏನೆಲ್ಲ ಟಿಪ್ಸ್ ಇದೆ ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನೋಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಖ್ಯವಾಗಿ ಕೆಲವೊಂದು ದಿಕ್ಕುಗಳಿದ್ದಾವೆ. ಆ ದಿಕ್ಕಿಗೆ ಮಕ್ಕಳು ಕೂತು ಓದಿದರೆ ಓದಿದ ವಿದ್ಯೆ ಚೆನ್ನಾಗಿ ಜ್ಞಾಪಕ ಶಕ್ತಿ ಇರುತ್ತೆ, ಮತ್ತು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ವಾಸ್ತು ವಿಚಾರದಲ್ಲಿ ನೋಡಿ, ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಈಶಾನ್ಯ ಆಗ್ನೇಯ, ವಾಯವ್ಯ ನೈಋತ್ಯ. ಒಂದು ವಾಸ್ತುವಿನ ರೀತಿಯಲ್ಲಿ ಮನೆ ಎಲ್ಲರೂ ಮಾಡ್ತಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯನ್ನು ವಾಸ್ತು ಪ್ರಕಾರ ಮಾಡಲೇಬೇಕು. ಅದು ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ಅದು ಒಂದು ಒಳ್ಳೆ ರೀತಿಯ ಅನುಕೂಲ ಆಗಲಿ ಅಂತೇಳಿ ಪ್ರತಿಯೊಬ್ಬರು ವಾಸ್ತುಗೆ ಮಾಡೋದು ಅದು ಗೊತ್ತಿರೋ ವಿಚಾರ. ಆದರೆ ಪೂರ್ವದ ರಸ್ತೆಯ ಸೈಟಿನ ಒಂದು ಸೈಟಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತುಂಬ ಶ್ರೇಷ್ಠ. ಪೂರ್ವದ ರಸ್ತೆ ಇರಬೇಕು ಮನೆಗೆ. ಪೂರ್ವದ ರಸ್ತೆಯ ಸೈಟ್ ಆದರೆ ತುಂಬ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅದು ಅನುಕೂಲ ಆಗುತ್ತೆ. ಅದಲ್ಲದೆ ಪೂರ್ವ ಈಶಾನ್ಯದ ಬಾಗಿಲು ಇರಲೇಬೇಕು. ಮನೆಗೆ ಪೂರ್ವ ಈಶಾನ್ಯದ ಬಾಗಿಲಿರಬೇಕು. ಬೆಳಗ್ಗೆ ಸೂರ್ಯೋದಯ ಆದಾಗ ಮನೆಗೆ ಸೂರ್ಯನ ಬೆಳಕು ಅತಿ ಯಥೇಚ್ಛವಾಗಿ ಯಾರ ಮನೆಗೆ ಬರುತ್ತೆ ಅವ್ರ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಅದಲ್ಲದೆ ಸೈಟು ಏನು ಈಶಾನ್ಯ, ಪೂರ್ವ ಈಶಾನ್ಯ ನೋಡಿ, ಇದು ಆಗ್ನೇಯ, ಇದು ಈಶಾನ್ಯ. ಈ ಮೆಜರ್ಮೆಂಟ್ ಏನಿರುತ್ತೆ, ಇದೊಂದು 40 ಫೀಟ್ ಇತ್ತು, ಇದೊಂದು 30 ಫೀಟ್ ಇತ್ತು ಅಂದರೆ ಈಶಾನ್ಯ ಬೆಳೆದಿರಬೇಕು. ಏನಿದು ಈಶಾನ್ಯ ಏನಿರುತ್ತೆ, ಪೂರ್ವ ಈಶಾನ್ಯ 1 ಅಡಿ 2 ಅಡಿ 3 ಅಡಿ ಬೆಳೆದಿದ್ರೆ ಆ ಜಾಗದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಅಥವಾ ಕೋನವಾಗಿ ಬೆಳೆದಿದೆ, ಸ್ಕ್ವೇರ್ ಆಗಿ ನಮ್ಮದು ಒಂದು 10 ಅಡಿ 15 ಅಡಿ ಪೂರ್ವ ಈಶಾನ್ಯ ಜಾಗ ಬೆಳೆದಿದೆ ಅಂದರೆ ಆ ಜಾಗದಲ್ಲೂ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಆಗುತ್ತೆ. ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗೋ ಅಂಥದ್ದು ಅನುಕೂಲ ಆಗುತ್ತೆ. ಮಕ್ಕಳು ಉನ್ನತ ಅಭ್ಯಾಸ ತುಂಬ ಚೆನ್ನಾಗಾಗುತ್ತೆ, ಹೈಯರ್ ಎಜುಕೇಷನ್ ಆಗುತ್ತೆ ಮಕ್ಕಳದು. ಪೂರ್ವ ಈಶಾನ್ಯ ಬೆಳೆದಿತ್ತು ಅಂತಂದರೆ ಆ ಜಾಗದಲ್ಲಿ ಬುದ್ಧಿವಂತ ಮಕ್ಕಳು ಇರ್ತಾರೆ, ಒಂದು ಒಳ್ಳೆಯ ರೀತಿಲಿ ಅಂಕ ಗಳಿಸ್ತಾರೆ, ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಉತ್ತಮ ರೀತಿಲಿ ಇರುತ್ತೆ ಅಂತಲೇ ಹೇಳ್ಬೋದು. ಪೂರ್ವ ಈಶಾನ್ಯ ಬೆಳೆದಿರಬೇಕು. ಅದು ಅರ್ಧ ಅಡಿ ಆಗಲಿ 1 ಅಡಿ ಆಗಲಿ ಒಂದು 3 ಅಡಿ 4 ಅಡಿ ಕೋನವಾಗಿ ಬೆಳೆದ್ರೂ ರಸ್ತೆನೇ ಈಶಾನ್ಯ ಬೆಳೆಸ್ಕೊಂಡು ಹೋಗಿದ್ರೆ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ. ಅದಲ್ಲದೆ ಸ್ಕ್ವೇರ್ ಆಗಿ ಏನಾದರೂ ಒಂದು 10 ಅಡಿ 15 ಅಡಿ ನಮಗೆ ಪೂರ್ವ ಈಶಾನ್ಯ ಮಾತ್ರ ಎಕ್ಸಸ್ ಇದೆಯಾ, ಅದು ತುಂಬ ಒಳ್ಳೆಯ ಸೈಟೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಅದಲ್ಲದೆ ಉತ್ತರ ಈಶಾನ್ಯದ ಸೈಟ್ ಬೆಳೆದಿರಬೇಕು. ಒಂದು 2 ಅಡಿ 3 ಅಡಿ ಉತ್ತರ ಈಶಾನ್ಯ ಬೆಳೆದಿದ್ರೆ ಆ ಜಾಗದಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಅನುಕೂಲ ಆಗ್ತದೆ. ಅದೇ ರೀತಿ ಕೋನವಾಗಿ ನಮ್ಮದು ಸೈಟ್ ಬೆಳೆದಿದೆ ಒಂದು 5 ಅಡಿ 6 ಅಡಿ ಅಂತಂದ್ರು ಅಂಥ ಸೈಟಲ್ಲೂ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಹೆಣ್ಮಕ್ಳಿಗೂ ಎಕ್ಸ್ಪೆಷಲಿ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಉತ್ತರ ಈಶಾನ್ಯದ ಗೇಟ್ ಇರಬೇಕು, ಉತ್ತರ ಈಶಾನ್ಯದ ಬಾಗಿಲಿರಬೇಕು. ಅವಾಗ್ಲೂ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಅದು ಹೆಣ್ಣು ಮಕ್ಕಳಿಗೆ ಉತ್ತರ ಈಶಾನ್ಯ, ಉತ್ತರದ ಈಶಾನ್ಯದ ಬೆಳೆದಿರ್ತಕ್ಕಂಥ ಸೈಟು ವಿದ್ಯಾಭ್ಯಾಸಕ್ಕೆ ಅನುಕೂಲ ಕೊಡುತ್ತೆ. ಮನೆ ಹೆಣ್ಮಕ್ಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಅಧಿಕಾರಿಗಳಾಗ್ತಾರೆ, ಮತ್ತು ಒಂದು ಹೈಯರ್ ಎಜುಕೇಷನ್ಗಳು ಮಾಡಿ ಡಬಲ್ ಡಿಗ್ರಿ 3 ಡಿಗ್ರಿಗಳು ಮಾಡಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿ ಪೂರ್ವ ಈಶಾನ್ಯದಲ್ಲಿ ಸಂಪ್ ಇರಬೇಕು, ಅಥವಾ ಬಾವಿ ಇರಬೇಕು, ಅಥವಾ ಬೋರ್ವೆಲ್ ಇರಬೇಕು. ಮನೆಗೆ ಪೂರ್ವ ಈಶಾನ್ಯದಲ್ಲಿ ಬಾವಿ ಅಥವಾ ಸಂಪು ಅಥವಾ ಬೋರ್ವೆಲ್ ಇತ್ತು ಅಂತಂದರೆ ಅಂಥ ಜಾಗಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಅದರಲ್ಲೂ ಗಂಡು ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗುತ್ತೆ. ಅದೇ ಉತ್ತರ ಈಶಾನ್ಯದಲ್ಲಿ ಇದ್ರೂ ಚೆನ್ನಾಗಾಗುತ್ತೆ, ಅದು ಹೆಣ್ಮಕ್ಳಿಗೆ ತುಂಬ ಅನುಕೂಲ. ಉತ್ತರ ಈಶಾನ್ಯದಲ್ಲಿ ಬೋರ್ವೆಲ್ಲು ಅಥವಾ ಸಂಪು ಇರೋದು ತುಂಬ ಒಳ್ಳೆಯದು. ಪೂರ್ವ ಈಶಾನ್ಯದಲ್ಲಿ ಇದ್ರು ಅಂತೂ ಮಕ್ಕಳು ತುಂಬ ಶ್ರೇಷ್ಠವಾಗಿ ಹೋಗ್ತಾರೆ, ಟಾಪ್ ರ್ಯಾಂಕ್ಗಳು ಬರ್ತಾರೆ ಮಕ್ಕಳು. ನಾನು ಹೇಳಿರ್ತಕ್ಕಂಥ ಈಶಾನ್ಯದ ಭಾಗದ ಒಂದು ಏನು ಪೂರ್ವ ಈಶಾನ್ಯ ಬೆಳೆದಿರೋದು, ಪೂರ್ವ ಈಶಾನ್ಯದಲ್ಲಿ ಡೋರ್ ಇರೋದು, ಪೂರ್ವ ಈಶಾನ್ಯದಲ್ಲಿ ಸಂಪಿರೋದು, ಇಂಥ ಜಾಗಗಳಲ್ಲಿರೋ ಅಂಥ ವಾಸ ಮಾಡೋ ಅಂಥ ಮಕ್ಕಳು ಸ್ಟೇಟ್ಗೆ ರ್ಯಾಂಕ್ ಬರೋದು, ಅಥವಾ ಜಿಲ್ಲೆಗೆ ರ್ಯಾಂಕ್ ಬರೋದು, ಅಥವಾ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗೋದಕ್ಕೆ ಅನುಕೂಲ ಆಗುತ್ತೆ.
ಅದೇ ರೀತಿ ಮನೆಗೆ ಪೂರ್ವ ಈಶಾನ್ಯದ ಬಾಗಿಲಿರಬೇಕು. ಗಂಡು ಮಕ್ಕಳಿಗೆ ಪೂರ್ವ ಈಶಾನ್ಯದ ಬಾಗಿಲಿರಬೇಕು. ಯಾವುದೇ ಕಾರಣಕ್ಕೂ ಈಶಾನ್ಯ ಕಟ್ಟಾಗಿರಬಾರ್ದು. ಅಂಥ ಜಾಗಗಳಲ್ಲಿ ಮಕ್ಕಳು ಸೋಮಾರಿಗಳಾಗ್ತಾರೆ, ವಿದ್ಯಾಭ್ಯಾಸ ಕಡಿಮೆ ಇರುತ್ತೆ. ಈಶಾನ್ಯ ಪೂರ್ವ ಈಶಾನ್ಯದ ಡೋರ್ ಇರಬೇಕು. ಅದೇ ರೀತಿ ಹೆಣ್ಮಕ್ಳಿಗೆ ಉತ್ತರ ಈಶಾನ್ಯದ ಬಾಗಿಲಿರಬೇಕು. ಆವಾಗ ಮಕ್ಕಳು ತುಂಬ ವಿದ್ಯಾವಂತರಾಗ್ತಾರೆ. ಅದೇ ರೀತಿ ಸಟ್ ಬ್ಯಾಕು ದಕ್ಷಿಣಕ್ಕೂ ಸಟ್ ಬ್ಯಾಕ್ ಇರಬೇಕು, ಪಶ್ಚಿಮಕ್ಕೂ ಸಟ್ ಬ್ಯಾಕ್ ಇದ್ದು ಯಾವುದೇ ಮೂಲೆ ಬೆಳಿದೆ 4 ಮೂಲೆ ಸ್ಕ್ವೇರ್ ಆಗಿರೋ ರೀತಿ ವಾಸ್ತು ಪ್ರಕಾರ ಮನೆ ಇದ್ದು ಪೂರ್ವ ಈಶಾನ್ಯದ ಬಾಗಿಲಿರಬೇಕು. ಅಂಥ ಜಾಗಗಳಲ್ಲಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಇರಬೇಕು, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಇರತಕ್ಕಂಥ ಮನೆಗಳಲ್ಲಿ ಅದರಲ್ಲೂ ಗಂಡು ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗುತ್ತೆ. ಅದಲ್ಲದೆ ಮನೆಯ ಒಳಗಡೆ ನೋಡಿ, ಪೂರ್ವ ಭಾಗದ ರೂಮು ಅಥವಾ ಪೂರ್ವ ಭಾಗದ ಕೋಣೆಯಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ಮಕ್ಕಳು ಮನೆಗೆ ಪೂರ್ವ ಈಶಾನ್ಯದಲ್ಲಿ ಅಥವಾ ಪೂರ್ವದಲ್ಲಿ ಮಕ್ಕಳು ಕೂತು ಪೂರ್ವಕ್ಕೆ ಮುಖ ಮಾಡಿ ಓದಿದರೆ ತುಂಬ ಶ್ರೇಷ್ಠ. ಮನೆಯ ಮಕ್ಕಳು ಪೂರ್ವ ಭಾಗದ ರೂಮಿನಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಮಕ್ಕಳು ಓದೋದು ಅಥವಾ ಹೋಮ್ವರ್ಕ್ ಮಾಡೋದು ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಜ್ಞಾಪಕ ಶಕ್ತಿ ಇರುತ್ತೆ. ಅದೇ ರೀತಿ ಉತ್ತರದಲ್ಲೂ ಮಾಡ್ಬೋದು. ಉತ್ತರ ಈಶಾನ್ಯದಲ್ಲಿ ಅಲ್ಲದೆ ಉತ್ತರದ ರೂಮಿನಲ್ಲಿ ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು ಉತ್ತರದ ರೂಮಿನಲ್ಲಿ ಕೂತು ಓದಬೇಕು. ಉತ್ತರದ ರೂಮಲ್ಲಿ ಕೂತು ಉತ್ತರದ ಗಾಳಿ ಬೆಳಕು ಜಾಸ್ತಿ ಬರೋ ರೀತಿ ಉತ್ತರಕ್ಕೆ ಮುಖ ಮಾಡಿ ಹೆಣ್ಮಕ್ಳು ಓದಿದ್ರೆ ಅಂಥ ಜಾಗಗಳಲ್ಲಿ ಮನೆಯ ಹೆಣ್ಮಕ್ಳ ವಿದ್ಯಾಭ್ಯಾಸ ತುಂಬ ಉತ್ತಮವಾಗಿರುತ್ತೆ. ಪೂರ್ವದಲ್ಲಿ ಇದ್ರಂತೂ ಗಂಡು ಮಕ್ಕಳು ಎಕ್ಸಲೆಂಟು. ಅದೇ ವಾಯುವ್ಯದಲ್ಲಿ ಕೂತು ಓದಬಾರ್ದು, ಅದು ರಾಂಗ್ ಆಗುತ್ತೆ. ಆಗ್ನೇಯದಲ್ಲಂತೂ ಮಕ್ಕಳು ಕೂತ್ಕೊಂಡು ಓದಬಾರ್ದು. ನೈಋತ್ಯದಲ್ಲಂತೂ ಮಕ್ಕಳನ್ನ ಓದೋದಕ್ಕೆ ಕೂರಿಸ್ಲೇಬಾರ್ದು. ದಕ್ಷಿಣದಲ್ಲೂ ಕೂರಿಸ್ಬಾರ್ದು. ಮಕ್ಕಳನ್ನ ದಕ್ಷಿಣದಲ್ಲಿ ಕೂರಿಸಿದ್ರೆ ವಿದ್ಯೆ ಮೇಲೆ ಅವ್ರಿಗೆ ಆಸಕ್ತಿ ಕಡಿಮೆ ಇರುತ್ತೆ. ಅದೇ ನೀವು ಪಶ್ಚಿಮದಲ್ಲಿ ನೈಋತ್ಯ ಭಾಗದಲ್ಲಂತೂ ಮಕ್ಕಳನ್ನೇನಾದರೂ ನೈಋತ್ಯದ ರೂಮ್ಗಳಲ್ಲಿ ನೀವು ಅವ್ರನ್ನ ಕೂರಿಸಿ ಅಲ್ಲಿ ಓದಿಸಿದ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಠ ಜಾಸ್ತಿ. ಅವ್ರು ಬರೆದಿದ್ದೇ ಸರಿ, ನಾವು ಓದ್ತಾ ಇರೋದೇ ಕರೆಕ್ಟು, ನಾವು ಮಾಡ್ತಾ ಇರೋದೇ ಸರಿ ಅಂತೇಳಿ ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೈಋತ್ಯ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ, ಆಗ್ನೇಯದಲ್ಲಿ, ವಾಯುವ್ಯದಲ್ಲಿ ಮಕ್ಕಳನ್ನ ಓದೋದಕ್ಕೆ ಕೂರಿಸ್ಬೇಡಿ. ಮಕ್ಕಳನ್ನ ಯಾವತ್ತೂ ಪೂರ್ವಕ್ಕೆ ಮುಖ ಮಾಡಿ ಕೂರಿಸಿ, ಅದು ಪೂರ್ವದ ರೂಮ್ ಇಲ್ಲ ಹಾಲು ಅಂತಂದ್ರು ಪೂರ್ವದಲ್ಲಿ ಕೂರಿಸಿ ಪೂರ್ವಕ್ಕೆ ಮುಖ ಮಾಡಿ ಓದಿಸಿ. ಅಥವಾ ಹೆಣ್ಮಕ್ಳಾದರೆ ಉತ್ತರದ ರೂಮಲ್ಲಿ ಅಥವಾ ಉತ್ತರದ ಹಾಲ್ನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿನೂ ಮಕ್ಕಳನ್ನ ಓದಿಸ್ಬಾರ್ದು. ಅದೇ ಈಶಾನ್ಯ ಭಾಗದಲ್ಲಿ ನಮ್ಮದು ವರಾಂಡ ಇದೆ, ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಕೂತು ಓದಿಸ್ತೀನಿ ಅಂದ್ರೂ ಈಶಾನ್ಯದ ವರಾಂಡಾದಲ್ಲಿ ಅಥವಾ ಈಶಾನ್ಯದ ರೂಮ್ನಲ್ಲಿ ಕೂರಿಸಿ ಮಕ್ಕಳನ್ನ ಓದಿಸ್ಬೋದು. ಅದು ತುಂಬ ಚೆನ್ನಾಗಿ ವಿದ್ಯೆ ಬರುತ್ತೆ. ಅದಲ್ಲದೆ ಮನೆಯಲ್ಲಿ ಮಕ್ಕಳು ಯಾವುದೇ ಒಂದು ಮಗ ಆಗಲಿ ಮಗಳಾಗಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ, ಹೋಮ್ವರ್ಕ್ ಮಾಡೋದಾಗಲಿ ಅಥವಾ ಓದ್ಕೊಳ್ಳೋಬೇಕಾದ್ರೆ ಮನೆಯ ಮಕ್ಕಳು ಯಾವತ್ತೂ ಪೂರ್ವಕ್ಕೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿನೇ, ಅದು ಯಾವುದೇ ಇದರಲ್ಲಾಗಲಿ ಉತ್ತರಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ಓದಬೇಕು ಮತ್ತು ಹೋಮ್ವರ್ಕ್ಗಳು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಮತ್ತು ವಿದ್ಯೆ ಚೆನ್ನಾಗಿ ಫಲಿತಾಂಶ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಯಾವುದೇ ಸೈಟ್ಗಾಗಲಿ ಯಾವುದೇ ಮನೆಗಾಗಲಿ ಈಶಾನ್ಯ ಬೆಳೆದಿರಬೇಕು, ಈಶಾನ್ಯದಲ್ಲಿ ಸಂಪಿರಬೇಕು. ಮನೆ ವಾಸ್ತು ಪ್ರಕಾರ ಇದ್ರೂ ಈ ಥರದ ವಾಸ್ತು ಟಿಪ್ಸ್ ಇತ್ತು ಅಂದರೆ, ನಿಮ್ಮ ಮನೆಗಳಿಗೆ ವಾಸ್ತುವಿನ ರೀತಿ ಈ ರೀತಿ ಇತ್ತು ಅಂದರೆ ಮನೆಯ ಮಕ್ಕಳು ತುಂಬ ವಿದ್ಯಾವಂತರಾಗ್ತಾರೆ. ಅದಲ್ಲದೆ ಊರಿಗೆ ಅಥವಾ ನಿಮ್ಮ ಊರಿಗೆ ಪೂರ್ವ ಈಶಾನ್ಯದಲ್ಲಿ ಕೆರೆ ಇರಬೇಕು ಅಥವಾ ಪೂರ್ವ ಈಶಾನ್ಯದಲ್ಲಿ ಮನೆಗಾಗಲಿ ನಿಮ್ಮ ಬಾವಿ ಇರಬೇಕು. ನಿಮಗೆ ಅಂಥ ಮನೆಗಳಲ್ಲೂ ಮಕ್ಕಳ ವಿದ್ಯಾಭ್ಯಾಸ ತುಂಬ ಉನ್ನತವಾಗಿರುತ್ತೆ. ಉತ್ತರ ಈಶಾನ್ಯದಲ್ಲಿನೂ ಬಾವಿ ಅಥವಾ ಕೆರೆ ಊರಿಗೆ ಇತ್ತು ಅಂದರೆ ಅಂಥ ಜಾಗಗಳಲ್ಲೂ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ನೋಡಿ, ನಾವು ಸುಮಾರು ರಿಸರ್ಚ್ ಮಾಡಿದ್ದೇವೆ. ಯಾವ ಊರಿಗೆ ಪೂರ್ವ ಈಶಾನ್ಯದಲ್ಲಿ ಯಾವ ಊರಿಗೆ ಕೆರೆ ಇರುತ್ತೆ ಅಂಥ ಊರುಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಜಾಸ್ತಿ ಇರುತ್ತೆ. ಅದೇ ಉತ್ತರ ಈಶಾನ್ಯದಲ್ಲೂ ಬಾವಿ ಅಥವಾ ಊರಿಗೆ ಕೆರೆ ಇತ್ತು ಅಂದರೆ ಅಂಥ ಜಾಗಗಳಲ್ಲೂ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಮಾಡಿ ಒಳ್ಳೊಳ್ಳೆಯ ಅಧಿಕಾರಿಗಳಾಗ್ತಾರೆ. ಒಳ್ಳೊಳ್ಳೆಯ ಕ್ಲಾಸ್ 1 ಒಂದು ವಿದ್ಯಾಭ್ಯಾಸ ಇರುತ್ತೆ. ಮತ್ತು ಹೊರಗಡೆನೂ ಹೋಗಿ ಸೆಟ್ಲಾಗ್ತಾರೆ. ವಿದೇಶಗಳಲ್ಲೂ ಕೂಡ ಇಂಥ ಜಾಗಗಳಿಂದನೇ ಹೋಗಿ ಸೆಟ್ಲಾಗಿರ್ತಾರೆ. ಹಾಗಾಗಿ ಪೂರ್ವ ಈಶಾನ್ಯ ಬೆಳೆದಿರ್ತಕ್ಕಂಥ ಜಾಗ, ಪೂರ್ವ ಈಶಾನ್ಯ ನಿಮಗೆ ಅಧಿಕವಾಗಿರ್ತಕ್ಕಂಥ ಜಾಗ, ಪೂರ್ವ ಈಶಾನ್ಯದಲ್ಲಿ ಬಾವಿ ಇರತಕ್ಕಂಥ ಜಾಗ
ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯ ಜಾಗಗಳು. ಹಾಗಾಗಿ ಇಂಥ ಜಾಗಗಳಲ್ಲೇ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು, ಅಥವಾ ನಮ್ಗೆ ಆ ರೀತಿ ಇಲ್ಲ ಅಂದರೆ ಮನೆಗಳಿಗೆ ಪೂರ್ವ ಈಶಾನ್ಯದ ಬಾಗಿಲು ಇಟ್ಕೊಂಡು ಮನೆಗಳಲ್ಲಿ ಯಾವ್ಯಾವ ರೀತಿ ಅನುಕೂಲ ಮಾಡಿಕೊಂಡು ವಾಸ್ತು ಟಿಪ್ಸ್ನ ಫಾಲೋಅಪ್ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಅನ್ನೋದರ ವಾಸ್ತು ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೆಯ ವಾಸ್ತು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.